ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಏಪ್ರಿಲ್ ಮಂತ್ ಟ್ಯಾರೋ ಕಾರ್ಡ್ ರೀಡಿಂಗ್ನ ಮಾಡೋಣ ಮಿಥುನ ರಾಶಿಯವರಿಗೆ. ಸೊ ಫ್ರೆಂಡ್ಸ್, ಇದರಲ್ಲಿ ಫೈನಾನ್ಸಸ್, ರಿಲೇಷನ್ಶಿಪ್ ರಿಲೇಟೆಡ್ ಮೆಸೇಜಸ್ ಇರುತ್ತೆ ಮತ್ತು ಜನರಲ್ ಮೆಸೇಜಸ್ ಇರುತ್ತೆ ಅಂತ ಹೇಳ್ತೀನಿ. ಸೊ ಕೊನೆಯಲ್ಲಿ ನಾವು ಯೂನಿವರ್ಸ್ ಮೆಸೇಜಸ್ ಏನಿದೆ ಏಪ್ರಿಲ್ ಮಂತಿಗೆ ಮತ್ತು ಏಪ್ರಿಲ್ ಮಂತಲ್ಲಿ ನಿಮಗೆ ಲಕ್ಕಿ ಡೇಟ್ಸ್ ಏನಿದೆ ಅನ್ನೋದನ್ನ ನೋಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಶನಿ ಟ್ರಾನ್ಸಿಟ್ ರೀಡಿಂಗ್ನ ನಾನು ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಶನಿ ಗ್ರಹ 2.5 ವರ್ಷಕ್ಕೊಂದ್ಸರಿ ಟ್ರಾನ್ಸಿಟ್ ಆಗೋದ್ರಿಂದ ಸೊ ರೀಡಿಂಗ್ನ ಮಾಡಿದ್ದೀನಿ. ನೀವು ರೀಡಿಂಗ್ನ ನನ್ನ ಚಾನಲಲ್ಲಿ ಆಲ್ರೆಡಿ ಚೆಕ್ ಮಾಡ್ಬೋದು, ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಸೊ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ನಿಮ್ಮದು ಮಿಥುನ ರಾಶಿ ಇಲ್ಲಾಂದರೆ ಮಿಥುನ ಲಗ್ನ ಆಗಿರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. 10 ಆಫ್ ಕಪ್ಸ್ ಕಾರ್ಡ್ ಬಂದಿದೆ, ಎಂಪರರ್ ಕಾರ್ಡ್ ಬಂದಿದೆ, ಏಸ್ ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ, ಕ್ವೀನ್ ಆಫ್ ಕಪ್ಸ್ ಮತ್ತು ಸ್ಟಾರ್ ಕಾರ್ಡ್ ಬಂದಿದೆ. ಸೊ ಫ್ರೆಂಡ್ಸ್, ಪ್ರೆಸೆಂಟ್ಲಿ ನಿಮ್ಮ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಯಾವುದಾದ್ರೂ ವಿಷಯದಲ್ಲಿ ನೀವು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ರೆ ಹೋಪ್ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ನಿಮ್ಮ ಲೈಫಲ್ಲಿ ಈಗ ಪ್ರೆಸೆಂಟ್ಲಿ ನೀವು ಯಾವುದೇ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ರೆ, ಏನಾದರೂ ಪ್ರಾಬ್ಲಮ್ ಆಗಿದೆ ನನಗೆ, ಎಸ್ಪೆಷಲಿ ಒಂದು 15 ಡೇಸಿಂದ ಪ್ರಾಬ್ಲಮ್ಸ್ ಆಗಿದೆ, ಇಲ್ಲ 15 ವೀಕ್ಸಿಂದ ಏನಾದರೂ ಪ್ರಾಬ್ಲಮ್ ಆಗಿದೆ ನನ್ನ ಲೈಫಲ್ಲಿ, ಅದರಿಂದ ಹೆಂಗೆ ಹೊರಗೆ ಬರೋದು ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಹೋಪ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಸೊ ನೀವು ಅಂದ್ಕೊಂಡಿರೋ ವಿಷಯದಲ್ಲಿ ಯೂನಿವರ್ಸ್ ನಿಮಗೆ ಒಂದು ಟ್ವಿಸ್ಟ್ನ ಕೊಡ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಹೋಪ್ಫುಲ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತೀನಿ. ಸೊ ಕೆಲವೊಬ್ಬರಿಗೆ ಹ್ಯಾಪಿ ರಿಲೇಷನ್ಶಿಪ್ಸ್ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಏಪ್ರಿಲ್ ಮಂತಲ್ಲಿ ನೀವು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯದಲ್ಲಿ ಒಳ್ಳೆ ರಿಲೇಷನ್ಶಿಪ್ಪು, ಬಾಂಡಿಂಗ್ ಬಿಲ್ಡ್ ಆಗ್ಬೋದು, ಇಲ್ಲ ನಿಮ್ಮ ಫ್ಯಾಮಿಲಿ ಜೊತೆನೂ ಆಗಿರ್ಬೋದು ಅಂತ ಹೇಳ್ತೀನಿ. ಸೊ ನೀವು ಪೀಸ್ ಆಫ್ ಮೈಂಡು ಮತ್ತು ಮೆಡಿಟೇಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏಪ್ರಿಲ್ ಮಂತಲ್ಲಿ ಅಂತ ಹೇಳ್ತೀನಿ. ಸೊ ಕೆಲವೊಂದು ಪ್ರಾಬ್ಲಮ್ಸ್ ನಿಮ್ಮ ಲೈಫಲ್ಲಿ ಬಂದಿದೆ ಅಥವಾ ಏಪ್ರಿಲ್ ಮಂತಲ್ಲಿ ನೀವು ಫೇಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಆ ಪ್ರಾಬ್ಲಮ್ಸಿಂದ ನೀವು ಮೂವ್ ಆನ್ ಆಗೋದಕ್ಕೆ ನಿಮಗೆ ಯೂನಿವರ್ಸ್ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್. ಸೊ ನಿಮ್ಮ ಲೈಫಲ್ಲಿ ನೋಡಿ, ಯಾವುದಾದ್ರೂ ಪ್ರಾಬ್ಲಮ್ಸ್ ಇರ್ಬೋದು, ಪ್ರೆಸೆಂಟ್ಲಿ ನೀವು ಯಾವುದಾದ್ರೂ ಪ್ರಾಬ್ಲಮ್ಸ್ನ ಫೈಟ್ ಮಾಡ್ತಿದ್ರೆ, ಫೈನಾನ್ಸಸ್ ರಿಲೇಟೆಡು, ರಿಲೇಷನ್ಶಿಪ್ ರಿಲೇಟೆಡು ಯಾವುದಾದ್ರೂ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ರೆ, ಈ ಪ್ರಾಬ್ಲಮಿಂದ ಹೊರಗೆ ಬರೋದಕ್ಕೆ ನಿಮಗೆ ಯೂನಿವರ್ಸ್ ಹೆಲ್ಪ್ ಮಾಡ್ತಾರೆ ಮೂವ್ ಆನ್ ಆಗೋದಕ್ಕೆ ಅಂತ ಹೇಳ್ತೀನಿ. ಸೊ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ಬೋದು, ಬಟ್ ನೀವು ಯಾವುದೇ ವಿಷಯದಲ್ಲೂ ಯಾವುದೇ ಕಾರಣಕ್ಕೂ ನಿಮ್ಮ ಪೀಸ್ ಆಫ್ ಮೈಂಡ್ನ ಸ್ಯಾಕ್ರಿಫೈಸ್ ಮಾಡಬೇಡಿ, ಪೀಸ್ ಆಫ್ ಮೈಂಡಲ್ಲಿರಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸು. ಅಂದರೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇರ್ಬೋದು, ಯಾವುದೇ ನೆಗೆಟಿವ್ ಸಿಚುವೇಶನಲ್ಲಿ ನೀವು ಇರ್ಬೋದು, ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟು ಪೀಸ್ ಆಫ್ ಮೈಂಡಲ್ಲಿರಿ. ನಿಮ್ಮ ಕೈಯಲ್ಲಿ ಏನೂ ಇಲ್ಲ ಅನ್ನೋವಾಗ ಯೂನಿವರ್ಸ್ಗೆ ಎಲ್ಲದನ್ನೂ ಸರೆಂಡರ್ ಮಾಡಿಬಿಡಿ, ಕಂಪ್ಲೀಟ್ ಸರೆಂಡರ್ನೆಸ್ ಇರಬೇಕು ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಸೊ ನೀವು ಏಪ್ರಿಲ್ ಮಂತಲ್ಲಿ ಒಳ್ಳೆ ಆಪರ್ಚುನಿಟೀಸ್ನ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ. ಸೊ ನಿಮಗೆ ನಿಮ್ಮ ಲೈಫಲ್ಲಿ ಏನು ಬೇಕು, ನಾನು ಇಷ್ಟು ದಿನದಿಂದ ಏನು ತಪ್ಪು ಮಾಡ್ತಿದ್ದೀನಿ ಅನ್ನೋದು ನಿಮಗೆ ಅರ್ಥ ಮಾಡಿಸ್ತಾರೆ ಫ್ರೆಂಡ್ಸ್ ಯೂನಿವರ್ಸು. ನೀವು ಈ ಲೆಸನ್ನ ಕಲ್ತ್ಕೊಬೇಕು. ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಇಂಪಾರ್ಟೆಂಟು, ಇಷ್ಟು ದಿನದಿಂದ ಏನು ತಪ್ಪು ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಲೈಫಲ್ಲಿ. ಇದರಿಂದ ನಿಮ್ಮ ಲೈಫ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಮೆಂಟಲ್ ಕ್ಲಾರಿಟಿ ಅಂತ ಇದೆ. ಸೊ ನೀವು ತುಂಬಾ ಕೇರಿಂಗ್ ಎಮೋಷ್ನಲ್ ಪರ್ಸನ್ ಆಗಿರ್ಬೋದು, ಹಾಗಾಗಿ ನೀವು ಲಾಜಿಕ್ಗಿಂತ ಎಮೋಷನ್ಸ್ನ ಜಾಸ್ತಿ ಯೂಸ್ ಮಾಡ್ತೀರಾ ಅಂತ ಅನಿಸುತ್ತೆ ನಿಮ್ಮ ಲೈಫಲ್ಲಿ. ಆ್ಯಂಡ್ ಈ ಮಂತಲ್ಲಿ, ಏಪ್ರಿಲ್ ಮಂತಲ್ಲಿ ನೀವು ಎಂಪರರ್ ಆಗ್ತೀರಾ ಅಂತ ಹೇಳ್ತೀನಿ. ಅಂದರೆ ನಿಮ್ಮ ಲೈಫಲ್ಲಿ ನೀವು ಏನೇ ಐಡಿಯಾಸ್ ಬಂದರೂ ಆ ಐಡಿಯಾಸ್ನ ಇಗ್ನೋರ್ ಮಾಡಲ್ಲ, ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊತೀರಾ. ಏನಾಗುತ್ತೋ ಆಗಲಿ, ನನಗಿದೊಂದು ಥಾಟ್ ಬಂದಿದೆ, ಇದೊಂದು ಐಡಿಯಾ ಬಂದಿದೆ, ಈ ಐಡಿಯಾನ ನಾನು ಇಂಪ್ಲಿಮೆಂಟ್ ನೋಡ್ತೀನಿ, ಇದು ವರ್ಕ್ ಆದರೆ ಆಗಲಿ, ಇಲ್ಲಾಂದರೆ ಬೇಡ, ಬಟ್ ನಾನು ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡ್ಬೋದು. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ 10 ಆಫ್ ಕಪ್ಸ್ ಇರೋದ್ರಿಂದ ಹ್ಯಾಪಿ ಫ್ಯಾಮಿಲಿ ಕಾರ್ಡ್ ಅಂತ ಹೇಳ್ತೀನಿ. ಸೊ ನಿಮ್ಮ ಲೈಫಲ್ಲಿ ಹ್ಯಾಪಿ ಫ್ಯಾಮಿಲಿನ ನೀವು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ.
ಇಷ್ಟು ದಿನದಿಂದ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದು ಆರ್ಗ್ಯುಮೆಂಟ್ಸ್ ಇದ್ದು ಮತ್ತು ಹಾರ್ಮೋನಿಯಸ್ ರಿಲೇಶನ್ಶಿಪ್ಸ್ ಇಲ್ಲ ಅಂತಂದರೆ ಏಪ್ರಿಲ್ ಮಂತಲ್ಲಿ ಪ್ಯಾಚಪ್ ಆಗುತ್ತೆ ನಿಮ್ಮ ರಿಲೇಶನ್ಶಿಪ್ಸು ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಕೆಲವೊಬ್ಬರಿಗೆ ಫೈನಾನ್ಷಿಯಲ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನಿಮಗೆ ಫೈನಾನ್ಷಿಯಲ್ ರಿಲೇಟೆಡ್ ಪ್ರಾಬ್ಲಮ್ಸಿಂದ ರಿಲೀಫ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಈ ರಿಲೀಫು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ಬೋದು. ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಟೈಮಲ್ಲಿ ಎಕ್ಸ್ಪೆಕ್ಟ್ ಮಾಡದೇ ಇರೋ ಪರ್ಸನಿಂದ ಇಲ್ಲ ಸಿಚುವೇಶನ್ನಿಂದ ನಿಮಗೆ ಹೆಲ್ಪ್ ಸಿಗ್ಬೋದು ಫೈನಾನ್ಸಸ್ ರಿಲೇಟೆಡ್ ಅಂತ ಹೇಳ್ತೀನಿ. ಸೊ ಈಗ ನಾವು ಶಿವ ಮೆಸೇಜಸ್ ಏನಿದೆ ನಿಮಗೆ ಏಪ್ರಿಲ್ ಮಂತಲ್ಲಿ ಅಂತ ನೋಡೋಣ. ಇದನ್ನು ಗೈಡೆನ್ಸ್ ಆಗಿ ತಗೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. So flying Hanuman, long journey, a momentous journey, whether physical or spiritual, lies ahead you. Embrace this opportunity with readiness and enthusiasm. ಸೊ ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಂಗೆ ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ದರೂ ಅಥವಾ ಏಪ್ರಿಲ್ ಮಂತಲ್ಲಿ ಏನೇ ಪ್ರಾಬ್ಲಮ್ ಬಂದ್ರೂ ನಿಮಗೆ ಈ ಪ್ರಾಬ್ಲಮ್ಸಿಂದ ಹೊರಗಡೆ ಬರೋದಕ್ಕೆ ಹನುಮಾನ್ ಚಾಲೀಸ ಹೆಲ್ಪ್ ಮಾಡ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ನೀವು ಹನುಮಾನ್ ಚಾಲೀಸನ ಕೇಳಿಸ್ಕೊಬಹುದು ಅಂತ ಹೇಳ್ತೀನಿ. ಸೊ ನಿಮ್ಮ ಲೈಫಲ್ಲಿ ತುಂಬಾ ಆಪರ್ಚುನಿಟೀಸ್ ಬರುತ್ತೆ ಏಪ್ರಿಲ್ ಮಂತಲ್ಲಿ. ಆ ಆಪರ್ಚುನಿಟೀಸ್ನ ನೀವು ಯೂಸ್ ಮಾಡ್ಕೊತೀರಾ ಅಂತ ಹೇಳ್ತೀನಿ. ಸೊ ಆ್ಯಕ್ಷನ್ ತೊಗೊತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ನಿಮಗೆ ಮೆಸೇಜು ಆಪರ್ಚುನಿಟೀಸ್ನ ನಿಮ್ಮ ಲೈಫಲ್ಲಿ ಬರೋ ಆಪರ್ಚುನಿಟೀಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡ್ತೀರಾ ಅಂತ ಹೇಳ್ತೀನಿ. ಈಗ ಯೂನಿವರ್ಸ್ ಗೈಡೆನ್ಸ್ ಏನಿದೆ ನಿಮಗೆ ಏಪ್ರಿಲ್ ಮಂತಲ್ಲಿ ನೋಡೋಣ ಬನ್ನಿ. ಡೋಂಟ್ ರಿಗ್ರೆಟ್ ಯುವರ್ ಮಿಸ್ಟೇಕ್ಸ್, ಲರ್ನ್ ದ ಲೆಸನ್ ಲೈಫ್ ಟೀಚರ್ಸ್. ಅಂದರೆ ನಿಮ್ಮ ಲೈಫಲ್ಲಿ ನೀವು ಯಾವುದಾದ್ರೂ ತಪ್ಪು ಮಾಡಿದ್ದೀನಿ, ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತಂದರೆ ಆ ತಪ್ಪು ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಮುಂದೆ ಆ ಥರ ತಪ್ಪು ಆಗದಿರೋ ನೋಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಇರೋ ಲೆಸನ್ನ ಅರ್ಥ ಮಾಡ್ಕೊಳ್ಳಿ. ತಪ್ಪು ಬಗ್ಗೆ ರಿಗ್ರೆಟ್ ಮಾಡಬೇಡಿ. ಎಲ್ಲರೂ ತಪ್ಪು ಮಾಡೋ ಥರ ನೀವೂ ತಪ್ಪು ಮಾಡಿರ್ಬೋದು, ಆದರೆ ಆ ತಪ್ಪನ್ನ ತಿದ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಮತ್ತು ಅದೇ ತಪ್ಪನ್ನ ಫ್ಯೂಚರಲ್ಲಿ ರಿಪೀಟ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈಗ ಲಕ್ಕಿ ಡೇಟ್ಸ್ ಏನಿದೆ ಅಂತ ನೋಡೋಣ. ಸೊ ಫೈನಾನ್ಸಸ್, ರಿಲೇಷನ್ಶಿಪ್ ಮತ್ತು ಜನರಲ್ ವಿಷಯಗಳ ಬಗ್ಗೆ ನಿಮ್ಗೆ ಏನು ಲಕ್ಕಿ ಡೇಟ್ಸ್ ಇದೆ ಅನ್ನೋದನ್ನ ನೋಡೋಣ. ಸೊ ಮೊದಲಿಗೆ ಫೈನಾನ್ಸಸ್ ರಿಲೇಟೆಡ್ ಆಗಿ ನೋಡೋಣ. ಸೊ 25 ಡೇಸ್ ಅಂತ ಇದೆ. ನೀವು ಫೈನಾನ್ಸಸ್ ರಿಲೇಟೆಡ್ ಆಗಿ ಯಾವುದಾದ್ರೂ ಕೆಲಸನ ಶುರು ಮಾಡಿದ್ದೀರಾ, ನಿಮಗೆ ಔಟ್ಕಮ್ ಯಾವಾಗ ಸಿಗುತ್ತೆ ಅಂತ ನೋಡೋದಾದರೆ 25 ಡೇಸಲ್ಲಿ ನಿಮಗೆ ಪ್ರೋಗ್ರೆಸ್ ಸಿಗ್ಬೋದು ಫೈನಾನ್ಸಸ್ ರಿಲೇಟೆಡ್ ಅಂತ ಹೇಳ್ತೀನಿ. ಮತ್ತು ಕೆಲವೊಬ್ರು ಯಾವುದಾದ್ರೂ ಫೈನಾನ್ಸಸ್ ರಿಲೇಟೆಡ್ ಡಿಸಿಷನು ಇಲ್ಲ ಆ್ಯಕ್ಷನ್ ತೊಗೊಬೇಕು ಅಂತಂದರೆ ನೀವು 2nd and 5th of April, 25th of April ಲಕ್ಕಿ ಡೇಟ್ಸ್ ಅಂತ ಹೇಳ್ತೀನಿ. ಇದು ಲೋನ್ ಅಪ್ಲೈ ಮಾಡೋದಕ್ಕಿರ್ಬೋದು, ಇಲ್ಲ ಮನೆ ತೊಗೊಳೋದಕ್ಕೆ, ಯಾವುದಾದ್ರೂ ಮೆಟೀರಿಯಲಿಸ್ಟಿಕ್ ವಿಷಯ ರಿಲೇಟೆಡ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈಗ ನೆಕ್ಸ್ಟು ನಾವು ರಿಲೇಷನ್ಶಿಪ್ ರಿಲೇಟೆಡ್ ಡೇಟ್ಸ್ ನೋಡೋಣ. ಸೊ ರಿಲೇಷನ್ಶಿಪ್ ರಿಲೇಟೆಡು 5th of April, 14th of April, 23rd of April ಮತ್ತು 15th of April ಒಳ್ಳೆ ಡೇಟ್ಸ್ ಇದೆ. ನೀವು ರಿಲೇಷನ್ಶಿಪ್ ರಿಲೇಟೆಡ್ ಏನಾದರೂ ಆ್ಯಕ್ಷನ್ ತೊಗೊಬೇಕು ಮತ್ತು ಡಿಸಿಷನ್ಸ್ನ ಮಾಡಬೇಕು, ಇಲ್ಲ ನಿಮ್ಮ ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ವೆಕೇಷನ್ಗೆ ಹೋಗಬೇಕು ಅಂತಂದರೆ ಈ ಡೇಟ್ಸ್ನ ಯೂಸ್ ಮಾಡ್ಕೊಬೋದು. ಸೊ ರಿಲೇಷನ್ಶಿಪ್, ಫೈನಾನ್ಸಸ್ ಬಿಟ್ಟು ಬೇರೆ ಯಾವುದಾದ್ರೂ ವಿಷಯದ ಬಗ್ಗೆ ಇಂಪಾರ್ಟೆಂಟ್ ಡೇಟ್ಸ್ ಬೇಕು ಅಂತ ನಿಮಗೆ ಅನಿಸಿದ್ರೆ ಈಗ ಏನು ಡೇಟ್ಸ್ ಬರುತ್ತೆ ನೋಡೋಣ ಬನ್ನಿ. ಸೊ ವಿತಿನ್ 2 ವೀಕ್ಸ್ ಅಂತ ಇದೆ. ನೀವು ಈ ರೀಡಿಂಗ್ ಯಾವಾಗ ನೋಡ್ತಿದ್ದೀರಾ ಆವತ್ತಿಂದ 2 ವೀಕ್ಸಲ್ಲಿ ನಿಮ್ಮ ಪ್ರಾಬ್ಲಮ್ ಏನಾದರೂ ಇದ್ದರೆ ನಿಮ್ಮ ಲೈಫಲ್ಲಿ ಅದಕ್ಕೆ ಸೊಲ್ಯೂಷನ್ ಸಿಗ್ಬೋದು, ಇಲ್ಲ ವಿತಿನ್ 2 ವೀಕ್ಸು ನಿಮಗೆ ಒಳ್ಳೆ ಟೈಮ್ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ಓವರಾಲ್ ನಿಮ್ಮ ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಏಪ್ರಿಲ್ ಮಂತಲ್ಲಿ ಏನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಏಪ್ರಿಲ್ ಮಂತಲ್ಲಿ ಏನೇ ಆದರೂ ಹೋಪ್ಫುಲ್ ಆಗಿರೋದ್ರಿಂದ, ಇರೋ ಆಪರ್ಚುನಿಟೀಸ್ ಬಗ್ಗೆ ಆ್ಯಕ್ಷನ್ ತೊಗೊಳೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ರಿಲೇಷನ್ಶಿಪ್ಪಲ್ಲಿ ಇಟ್ ಈಸ್ ಅ ವೆರಿ ಗುಡ್ ಟೈಮ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇದು ನಿಮ್ಮ ಓವರಾಲ್ ರೀಡಿಂಗ್ ಆಗಿತ್ತು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.